ಬೆಂಗಳೂರು ಮೆಟ್ರೋಗೆ ಮತ್ತೊಮ್ಮೆ ಸ್ವಾಗತ. ಕೆಲವೊಂದು ಸಂಖ್ಯೆಗಳಿಗೆ ಇರೋ ಡಿಮಾಂಡೇ ಅಂಥದ್ದು. ಅಂಥ ಡಿಮಾಂಡ್ ಈಗ 11-11-11ಗೆ ಬಂದಿದೆ. ಈ ದಿನಕ್ಕಾಗಿ ಕಾದಿರೋ ಎಷ್ಟೋ ಗರ್ಭಿಣಿಯರು ಮ್ಯಾಜಿಕ್ ನಂಬರ್ ಇರೋ ಈ ದಿನದಂದೇ ಮಗು ಹೆರುವ ಉತ್ಸಾಹದಲ್ಲಿದ್ದಾರೆ. ಹನ್ನೊಂದು ಅಬ್ಬಬ್ಬಾ, ಈ ಸಂಖ್ಯೆಯಲ್ಲಿ ಅದೇನು ಮಹಿಮೆ ಇದೆಯೋ ಏನೋ. 9 ತಿಂಗಳ ಹೊಸ್ತಿಲಲ್ಲಿರೋ ಗರ್ಭಿಣಿಯರು ಈ ದಿನಕ್ಕಾಗಿ ಒಂದೇ ಉಸಿರಲ್ಲಿ ಕಾದಿದ್ದಾರೆ. ಭರ್ತಿ 100 ವರ್ಷಗಳ ನಂತರ ಬರ್ತಿರೋ ಈ ದಿನ ಭಾರಿ ಮಹತ್ವ ಪಡೆದುಕೊಂಡಿದೆ. ಎಲ್ಲ ತಾಯಿಗೆ ಅವ್ರ ಮಗು ಒಳ್ಳೆ ನಕ್ಷತ್ರದಲ್ಲಿ ಹುಟ್ಟಬೇಕು, ಒಳ್ಳೆ ದಿನ ಹುಟ್ಟಬೇಕು, ಒಳ್ಳೆ ಟೈಮಲ್ಲಿ ಹುಟ್ಟಬೇಕು ಅಂತ ಒಂದು ಆಸೆ ಇದ್ದೇ ಇರುತ್ತೆ. ಆ ಡೇಟಿಗೆ ಹಿಂದು ಮುಂದೆ ಕೇಸಸ್ ಇದ್ದರೆ ದೇ ಮೇ ವಾಂಟ್ ದಟ್ ಪರ್ಟಿಕ್ಯುಲರ್ ಡೇಟ್. ಆವಾಗ ನಾವು ಒಪ್ಕೋತೀವಿ. ಪ್ರೀವಿಯಸ್ ಸೆಕ್ಷನ್ ಇದ್ದರೆ ಅವರಿಗೆ ಮತ್ತೆ ಸೆಕ್ಷನ್ ಆಗಬೇಕು ಅಂತ ಇದ್ದರೆ ಆ ಡೇಟಿಗೆ ಅವರು ಒಪ್ಕೋತಾರೆ, ಆ ಡೇಟಿಗೆ ನಾವು ಮಾಡಿಕೊಡ್ತೀವಿ. ಬೆಂಗಳೂರಿನ ಕ್ಲೌಡ್9 ಹೆರಿಗೆ ಆಸ್ಪತ್ರೆಯಲ್ಲಂತೂ ಈಗಾಗಲೇ 5 ಮಂದಿ ಬಸುರಿಯರು 11-11-11ರಂದೇ ಮಕ್ಕಳು ಹೆರೋಕೆ ಕಾತರರಾಗಿದ್ದಾರೆ. 2 ದಿನಗಳ ವ್ಯತ್ಯಾಸವಿದ್ದಲ್ಲಿ ಸಿಸೇರಿಯನ್ಗೂ ಏನೂ ತೊಂದರೆ ಆಗದು ಅಂತಾರೆ ವೈದ್ಯರು. 11-11-2011 ಆ ಡೇಟ್ ಬರೋದು ಒನ್ಸ್ ಇನ್ 100 years. ಸೊ ನ್ಯಾಚುರಲಿ ಈಗ ಲಾಟ್ ಆಫ್ ಮದರ್ಸ್ ಆರ್ ಹ್ಯಾವಿಂಗ್ ಓನ್ಲಿ 1 ಬೇಬಿ, ಇಲ್ಲಾಂದ್ರೆ ಮ್ಯಾಕ್ಸಿಮಮ್ ಅಂದರೆ 2 ಮಕ್ಕಳು. ಸೊ ಎಲ್ಲರೂ ಪರ್ಫೆಕ್ಟ್ ಡೇಟ್ ಬೇಕು, ಪರ್ಫೆಕ್ಟ್ ಡೇಟ್ ಆಫ್ ಬರ್ತು ಅಂದ್ಬಿಟ್ಟು ದಟ್ ಕ್ರೇಜ್ ಇಸ್ ದೇರ್ ಆಲ್ ಓವರ್ ದ ವರ್ಲ್ಡ್, ನಾಟ್ ಜಸ್ಟ್ ಇಂಡಿಯಾದಲ್ಲಿ ಮಾತ್ರ ಅನ್ಕೊಂತಾರೆ ಎಲ್ಲರೂ ಕ್ರೇಜು. ನಮ್ಮ ಹಾಸ್ಪಿಟ್ಲಲ್ಲಿ ವಿ ಆಲ್ರೆಡಿ ಗಾಟ್ 5 ಸಿಸೇರಿಯನ್ ಸೆಕ್ಷನ್ಸ್ ಬುಕ್ಡ್ ಆನ್ ದಟ್ ಡೇ. ಈ ಫ್ಯಾನ್ಸಿ ಸಂಖ್ಯೆಯ ಹಿಂದೆ ಬಿದ್ದಿರೋ ಗರ್ಭಿಣಿಯರಿಗೆ ಸರಾಗ ಹೆರಿಗೆ ಆಗಿ ಮಗು ಮಡಿಲು ತುಂಬಲಿ ಅನ್ನೋದು ಎಲ್ಲರ ಹಾರೈಕೆ. ಶ್ರೇಯಾ ಶೆಟ್ಟಿ, ಸುವರ್ಣ ಸುದ್ದಿವಾಹಿನಿ, ಬೆಂಗಳೂರು. ಇದು ಚಿಲ್ಲರೆ ವಿಚಾರದ ದೊಡ್ಡ ಸ್ಟೋರಿ. ಹೌದು, ಚಿಲ್ಲರೆ ಇಲ್ಲ ಅಂದ್ರೆ ಎಷ್ಟೋ ವ್ಯವಹಾರಗಳು ನಡೆಯೋದೇ ಇಲ್ಲ. ವ್ಯಾಪಾರಸ್ಥರಿಗಂತೂ ಚಿಲ್ಲರೆಯದ್ದೇ ದೊಡ್ಡ ತಲೆನೋವು. ಈ ಸಮಸ್ಯೆ ಈಗ ಉದ್ಯಾನ ನಗರಿಯನ್ನ ಕಾಡ್ತಾ ಇದೆ. ಹೋಟೆಲ್, ಕಿರಾಣಿ ಅಂಗಡಿ, ಇಲ್ಲೆಲ್ಲ ಲಕ್ಷ ಲಕ್ಷ ವ್ಯಾಪಾರ ನಡೀಬಹುದು. ಆದರೆ ಇಲ್ಲಿನ ವ್ಯವಹಾರವೆಲ್ಲ ಚಿಲ್ಲರೆ ಮೇಲೆ ಆಧಾರಪಟ್ಟಿರುತ್ತೆ. 1 ರೂಪಾಯಿ 2 ರೂಪಾಯಿ ನಾಣ್ಯಗಳು ಇಲ್ಲ ಅಂದ್ರೆ ವ್ಯಾಪಾರಸ್ಥರು ತಡಬಡಾಯಿಸಿ ಬಿಡ್ತಾರೆ. ಈಗ ಉದ್ಯಾನ ನಗರಿಯಲ್ಲಿ ಇದೇ ಆಗ್ತಿರೋದು. ಸಣ್ಣ ಪುಟ್ಟ ವ್ಯವಹಾರ ನಡೆಯೋ ಸ್ಥಳಗಳಲ್ಲಿ ಚಿಲ್ಲರೆಯದ್ದೇ ದೊಡ್ಡ ಸಮಸ್ಯೆಯಾಗ್ಬಿಟ್ಟಿದೆ. ವ್ಯಾಪಾರಸ್ಥರಿಗೆ ನಾಣ್ಯಗಳದ್ದೇ ದೊಡ್ಡ ಸಮಸ್ಯೆ. ಟೋಟಲಿ ನಮಗೆ ಚಿಲ್ಲರೆಗಳು ಭಾಳ ಸಿಗ್ತಾನೆ ಇಲ್ಲ, ತುಂಬ ಪ್ರಾಬ್ಲಮ್ ಆಗಿದೆ. ಎಲ್ಲಿ ಹೋಗಿ ಬ್ಯಾಂಕಲ್ಲಿ ಹೋಗಿ ನಿಮಗೆ ಬ್ಯಾಂಕಲ್ಲೂ ಸಿಕ್ಕಲ್ಲ. ಬ್ಯಾಂಕಲ್ಲಿ ಹೋಗಿ ಕೇಳಿದ್ರೆ ಅವರೇನೇ ಅರ್ಕಲ್ ನೋಟ್ ಇಟ್ಕೊಂಡಿರ್ತಾರೆ, 5 ರೂಪೀಸ್ದು ಕಾಯಿನಂತೂ ದಯವಿಟ್ಟು ಕೇಳಬೇಡಿ ಸರ್, ಇಲ್ಲ ಅಂತಾರೆ. ನೀವು ರಿಸರ್ವ್ ಬ್ಯಾಂಕ್ಗೆ ಹೋಗಿ ಅಂತಾರೆ. ಇನ್ನು ಬಸ್ ಕಂಡಕ್ಟರ್ಗಳ ಪಾಡಂತೂ ಹೇಳೋದೇ ಬೇಡ. ಪ್ರಯಾಣಿಕರು ಸರಿಯಾದ ಚಿಲ್ಲರೆ ಕೊಡೋದಿಲ್ಲ, ಕಂಡಕ್ಟರ್ ಬಳಿ ಚಿಲ್ಲರೆ ಇರೋದಿಲ್ಲ. ಇದರಿಂದಾಗಿ ನಿತ್ಯ ಪ್ರಯಾಣಿಕರು ಹಾಗೂ ಕಂಡಕ್ಟರ್ಗಳ ಮಧ್ಯೆ ಗಲಾಟೆಗಳು ನಡೆಯೋದು ಸಾಮಾನ್ಯವಾಗಿಬಿಟ್ಟಿದೆ. ಇನ್ನೊಂದೆಡೆ ಹೊಸದಾಗಿ ಬಂದಿರೋ ನಾಣ್ಯಗಳಲ್ಲಿ ಎಲ್ಲವೂ ಒಂದೇ ತರ ಕಾಣ್ತಾ ಇದೆ. 1 ರೂಪಾಯಿ ಯಾವುದು, 2 ರೂಪಾಯಿ ಯಾವುದು, 5 ರೂಪಾಯಿ ಯಾವುದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಪ್ರಯಾಣಿಕರು ಮತ್ತು ನಿರ್ವಾಹಕರ ಮಧ್ಯೆ ಒಂದು ಏನಾರ ಕಂದಕಾರೋದಾದರೆ, ಜಗಳ ಅಂತ ಆಗೋದಾದರೆ ಅದು ಚಿಲ್ಲರೆಯಿಂದ ಮಾತ್ರ ಆಗ್ತದಂತ ಹೇಳ್ತದೆ. ಈ ನೆಕ್ಸ್ಟ್ ಟಾಪ್ ಈತಿರ್ತಾರೆ, ಅವ್ರು ಆಗಿಂದ 10 ರೂಪಾಯಿ ನೋಟ್ ಕೊಡ್ತಾರೆ, ಅಲ್ಲಿ 4 ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು 6 ರೂಪಾಯಿ ಚಿಲ್ಲರೆ ಕೊಡಬೇಕು ಅವರಿಗೆ. RBI ಹಾಗೂ ಬ್ಯಾಂಕ್ಗಳಲ್ಲಿ ಚಿಲ್ಲರೆ ಒದಗಿಸಲಾಗುತ್ತದೆಯಾದರೂ ಇದು ಯಾವುದಕ್ಕೂ ಸಾಕಾಗುತ್ತಿಲ್ಲ. ಇದರಿಂದಾಗಿ ವ್ಯಾಪಾರಸ್ಥರು ಕಮಿಷನ್ ನೀಡಿ ಕೆಲವರಿಂದ ಚಿಲ್ಲರೆ ಪಡೆಯುತ್ತಿದ್ದಾರೆ. ಇದು ಚಿಲ್ಲರೆಗಳ ಸಮಸ್ಯೆ. ಹೌದು, ಝಣ ಅಂತ ಸದ್ದು ಮಾಡೋ ಚಿಲ್ಲರೆಗಳು ಈಗ ವರ್ತಕರಲ್ಲಿ ಸಮಸ್ಯೆಯನ್ನುಂಟು ಮಾಡಿದೆ. ಸರಿಯಾದ ಪ್ರಮಾಣದಲ್ಲಿ ಚಿಲ್ಲರೆಗಳು ಚಲಾವಣೆ ಆಗದಿರೋದು, ಜೊತೆಗೆ ಈಗ ಬಂದಿರೋ ಹೊಸ ಕಾಯಿನ್ಗಳು, ಇವೆಲ್ಲ ವರ್ತಕರಲ್ಲಿ ಕಿರಿಕಿರಿಯನ್ನುಂಟು ಮಾಡಿದೆ. ಈ ಚಿಲ್ಲರೆ ಸಮಸ್ಯೆ ಬಗ್ಗೆ ಸರ್ಕಾರ ಗಮನ ಹರಿಸಲಿ ಅನ್ನೋದು ಇವರೆಲ್ಲರ ಕೋರಿಕೆ. ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್ 24/7, ಬೆಂಗಳೂರು.